ಸೆಲ್ಫ್ ಫೌಂಡೇಶನ್ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಕೆಲವೇ ದಿನಗಳಲ್ಲಿ ನಿನ್ನೆದ ಪಾಪ ಇಲ್ಲಿ ತನಕ ಅವರು ಎಲ್ಲವೂ ತಯಾರಿ ಮಾಡಿದ್ದಾರೆ. ಅಲ್ಲಿ ಮೇಳ ಸಾಲ ಕೊಡ್ತಿರ್ಬೇಕು, ಅದೊಂದು ಆಪ್ಷನ್ ಇರ್ತದೆ. ಬಟ್ ನೀವು ಚೆಕ್ ಮಾಡ್ತಾರೆ ಸಿವಿಲ್ ಏನಾರ 600 ಮೇಲೆ 700 ಮೇಲೆ ಏನಾರ ಲೋನ್ ಕೊಡೋಕ್ಕೆ ಕೊಡಲ್ಲ ಲೋನ್. ಸೊ ಎಕ್ಸಾಂಪಲ್ ಈಗ ನೀವು ಅಪ್ಪಾರಿಗೆ ತಂಗಿಯರಿಗೆ ಏನೋ ಹೊಲದ ಮ್ಯಾಗ ಒಂದು ಏನೋ ಇದು ಮಾಡ್ತಿರ್ತೀರಿ, ಅಂದರೆ ಸೂರಿಟಿ ಕೊಟ್ಟಿರ್ತೀರಿ. ಸೊ ಅವ್ರು ಕರೆಕ್ಟಾಗಿ ಕಂತು ತುಂಬಿರೋದಿಲ್ಲ, ಅವಾಗೂ ನಿಮ್ಗೆ ಅದು ಸಿವಿಲ್ ಸ್ಕೋರಿಗೆ ಹೊಡ್ತದೆ. ಅಲ್ಲ ನಿಮ್ಗೆ ಹೇಳ್ಬೇಕ್ರಿ, ಯಾರಿಗಾದ್ರೆ ಅಡ್ವಾನ್ಸ್ ಗೊತ್ತಾಗಲ್ಲ. ಸೊ ಅದಕ್ಕೆ ಕಂಪಲ್ಸರಿ ಅದು ಮಾಡ್ತೀವಿ. ಆಮ್ಯಾಗ ಬ್ಯಾಂಕ್ ಒಳಗೆ ಕರೆಕ್ಟ್ ವಹಿವಾಟಿದ್ರೆ ನಾವು ಸಿದ್ಧ ಬಂದು ನಾವು ಮಾಡ್ತೀವಿ. ಅವರು ಬಿ ಎ ಮೆಷಿನ್ ಮುಖಾಂತರ ಅವ್ರು ಮಾಡ್ಕೊಡ್ತಾರೆ. ಯಾಕಂದ್ರೆ ನೀವು ಬಿ ಎ ಮೆಷಿನ್ ಮುಖಾಂತರ 100 ಮೆಷಿನ್ ತೊಗೊಂಡ್ರೆ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಎಲ್ಲ ಥರ ಬೇಕು 1 ಲಕ್ಷ ತೊಗೊಳ್ತೀವಿ. ಸೊ ಈಗ ನಾವೇನು ನಮ್ಮ ಕಡೆ 1 ಲಕ್ಷ ನಾವು ಸಪೋರ್ಟ್ ಆಗಿ ಕೊಟ್ಟಿರ್ತೀವಿ. ಸೊ ಅವಾಗ ಎಲ್ಲ ಮಾಡೋದು ನೆಕ್ಸ್ಟ್ EMI ಮುಖಾಂತರ ನೀವು ಅದನ್ನು ಮತ್ತು ಡಿಪೆಂಡಬಲ್ ಮಷಿನ್ ಹೋಗಿರ್ತೈತಿ 4 ವರ್ಷ. ಸೊ ಅಲ್ಲಿ DRPಗಳು ಬಂದಿದ್ದಾರೆ, ನೀವು ಮೀಟ್ ಮಾಡ್ತಾರೆ. ಸೊ ಅದನ್ನು ನೀವು ಸದುಪಯೋಗ ಪಡ್ಕೋಬಹುದು. ಸೊ ಮತ್ತೆ ಹಾಗೆ ಬಂದರೆ ಅಂಗವಿಕಲರಿಗೆ ಪಂಚಾಯಿತಿಯಲ್ಲಿ ಕೂಡ ನಾವು 15ನೇ ಹಣಕಾಸು ಆಯೋಗದಲ್ಲಿ 5% ಅನುದಾನವನ್ನು ಈ ಸ್ವಂತ ಉದ್ಯೋಗ ಮಾಡೋದಕ್ಕೆ ನಾವು ಲಿಂಕ್ ಮಾಡ್ಬಿಟ್ಟಿದ್ದೀವಿ. ಸುಮಾರು ಕೊಪ್ಪಳ ಜಿಲ್ಲೆಯಲ್ಲಿ ನಾವು ಇದನ್ನು ಪ್ರಾರಂಭಿಸ್ತೇವೆ. ಧಾರವಾಡದಲ್ಲಿ ಕೂಡ ನೆಕ್ಸ್ಟ್ ಹಂತದಲ್ಲಿ ಬರ್ತೇವೆ. ಸೊ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿ, ಈಗ ಎಣ್ಣೆಗಾನ ಮಾಡೋದ್ರಲ್ಲಿ ರೊಟ್ಟಿ ಇವಕ್ಕೆಲ್ಲರೂ ಕೂಡ ಬ್ಯಾಂಕಿಂದ ತುಂಬ ಸಹಾಯ ಇದೆ. ಅದನ್ನು ನೀವೆಲ್ಲ ಸದುಪಯೋಗ ಪಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಸೊ ಉತ್ತರ ಕರ್ನಾಟಕದಲ್ಲಿ ನಾವು ಮಾಡ್ತಕ್ಕಂಥ ಕೆಲವೊಂದು ವಿಡಿಯೋಸ್ಗಳಿದ್ದಾವೆ. ಸೊ ಅದನ್ನು ನಾವು ಪ್ಲೇ ಮಾಡ್ತೀವಿ. ನಂತರ ಇದರಲ್ಲಿ ಪಂಪ್ ಪ್ಯಾನಲ್ ಅದೆಲ್ಲ ಬಳಕೆ ಮಾಡಿದ್ರೆ ಅಂದರೆ ತಾಪಮಾನ ಕಡಿಮೆ ಮಾಡ್ತಕ್ಕಂಥದ್ದು ಮತ್ತೆ ಗಾಳಿ ಬೆಳಕು ಬರ್ತಕ್ಕಂಥದ್ದು, ಇದನ್ನೆಲ್ಲ ವ್ಯವಸ್ಥೆ ಚಿಕ್ಕದೇ, ಅದು ಮನೆ ತುಂಬಾ ಚಿಕ್ಕ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅದನ್ನ ಪ್ರಧಾನಮಂತ್ರಿ PMAPB ಸ್ಕೀಮಲ್ಲೇ ಇದನ್ನೆಲ್ಲ ಮಾಡಿರೋದು. ನಾವು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀವಿ ಅಂತ ಹೇಳ್ಬೋದು. ಸುಮಾರು 2000 ಮಹಿಳೆಯರಿಗೆ ಈ ತರಬೇತಿಯನ್ನು ಕೊಟ್ಟು ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಕೊಟ್ಟು ಕನಿಷ್ಠ ನಾವು ಒಂದು 300 ಜನಕ್ಕೆ ಅನುಕೂಲ ಆಗೋ ಥರ ಅವರಿಗೆ ಈ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೇವೆ. ಅದರ ಒಂದು ಗುರಿ ಉದ್ದೇಶ ಒಂದು ನೆಕ್ಸ್ಟ್ 1 ವರ್ಷದಲ್ಲಿ ನಾವು ಇದನ್ನು ಮಾಡಲಿಕ್ಕೆ ಹಾಕ್ಕೊಂಡಿದ್ದೀವಿ. ಸೊ ಅಂದರೆ BDSS ಸಂಸ್ಥೆ ಆಗಲಿ ಮತ್ತು
NULM ಸಂಸ್ಥೆ ಆಗಲಿ ಅಥವಾ NRLM ಸಂಜೀವಿನಿ ಈ ಥರ ಎಲ್ಲ SHG ಮಹಿಳೆಯರಿಗೆ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ನಾವು ಈ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಈ ಪ್ರಾಸ್ತಾವಿಕ ನೋಡಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಮಹಿಳಾ ಉದ್ಯಮಿಗಳಿಗೆ ಸುಸ್ಥಿರ ಜೀವನೋಪಾಯ ಪರಿಹಾರಗಳು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನನ್ನ ನೆಚ್ಚಿನ ಸಂಸ್ಥೆಯಾದಂಥ BDSS ಸಹಯೋಗದೊಂದಿಗೆ ಸೆಲ್ಕೋ ಫೌಂಡೇಶನ್ನ ಈ ಒಂದು ಕಾರ್ಯಕ್ರಮ ಸೌಲಭ್ಯ ವಂಚಿತ ನಗರ ಸಮುದಾಯಗಳಲ್ಲಿ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಲು ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವ ನಿರ್ಮಿಸಲು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ವೇದಿಕೆ ಮೇಲೆ ಆಶೀರ್ವಾದಪ್ಪವರೇ, ಶ್ರೀಮತಿ TR ವಿದ್ಯಾವತಿ ಮೇಡಮ್ ಅವರೇ, ಶ್ರೀಮತಿ ಶೋಭಾ ಸಾಲಿಮಠ್ ಮೇಡಮ್ ಅವರೇ, ಅಶ್ವಿನಿ ಬಡಗೇರ್ ಅವರೇ, ಪ್ರಸನ್ನ ಸರ್, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸುಮಾರು 2,000 ನಗರ ಸಣ್ಣ ಉದ್ಯಮಗಳಿಗೆ ಜಾಗೃತಿ ಮೂಡಿಸುವ ಮತ್ತು ಸೌರಶಕ್ತಿ ಚಾಲಿತ ತಂತ್ರಜ್ಞಾನಗಳು, ಸುಸ್ಥಿರ ಕಟ್ಟಡ ಪದ್ಧತಿಗಳು ಮತ್ತು ವಿಧಾನಗಳನ್ನು ಸಂಯೋಜಿಸುವ 300 ಉದ್ಯಮಗಳೊಂದಿಗೆ ಸಂವಾದ ಕಾರ್ಯಕ್ರಮ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾವು ನೀವು ವಿಶೇಷವಾಗಿ ನಮ್ಮ ನೆಚ್ಚಿನ ಸಂಸ್ಥೆ ಆದಂತ BDSS ಸಂಸ್ಥೆ ಇರ್ಬೋದು, ಅದೇ ರೀತಿ ಸೆಲ್ಕೋ ಫೌಂಡೇಶನ್ ಇರ್ಬೋದು, ವಿವಿಧವಾಗಿ ಸಮಾಜಕ್ಕಾಗಿ ಏನನ್ನಾದರೂ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ 2 ಫೌಂಡೇಶನ್ ಸಹಯೋಗದಲ್ಲಿ ಮಹಿಳೆಯರಿಗಾಗಿ, ಯಾಕಂದ್ರೆ ಮೊದಲೆಲ್ಲ ಅಂತಿದ್ರು ಮಹಿಳೆಯರು ಕಲ್ತ್ರೆ ಮನೆ ಚೆನ್ನಾಗಾಗ್ತದೆ, ಈಗ ಮಹಿಳೆಯರು ದುಡಿದ್ರೆ ಮನೆ ಇನ್ನೂ ಚೆನ್ನಾಗಾಗ್ತದೆ ಅಂತ ಹೇಳಿ ಅಂತ ಸಮುದಾಯ ಸಂಘಟನಾಧಿಕಾರಿ ಅಂತೇಳಿ ಕೆಲಸ ಮಾಡ್ತೀವಿ. ನಮ್ಮ ಯೋಜನೆ ಹೆಸರು ದೇಹಲಾಲ್ ಮಕ್ಕಳು. ದೇಹಲಾಲ್ ಮಕ್ಕಳು ದೀನ ದಯಾಳ ಅಂತ್ಯೋದಯ ಯೋಜನೆ. ಲೈವ್ಲಿಹುಡ್ ಮಿಷನ್ ಅಂದ್ರೆ ನಗರದಲ್ಲಿರುವಂತಹ ಮಹಿಳೆಯರಿಗೆ ಜೀವನಕ್ಕಾಗಿ ಉಪಯೋಗವಾಗುವಂತಹ ಕೌಶಲ್ಯ. ಸ್ಮಾರ್ಟ್ ಸ್ತ್ರೀ, ತಾಯಿಯ ಉದರದಲ್ಲಿ ಜನಿಸಿದಂಥ ಮಕ್ಕಳು ನಾವೆಲ್ಲರಾಗಿದ್ದೇವೆ. ಆ ತಾಯಿಗೆ ನಾವು ಎಷ್ಟು ಮಹತ್ವವನ್ನು ಕೊಡುತ್ತೇವೆ. ಆ ತಾಯಿ ಮಾಡಿದಂತಹ ಸೇವೆ ಏನಾಗಿದೆ, ಆ ಸೇವಾ ಮನೋಭಾವದಿಂದ ನಾವೆಲ್ಲರೂ ಇನ್ನೂ ಹೆಚ್ಚು ಸೇವೆಯನ್ನು ಮಾಡುತ್ತಾ ನಮ್ಮ ಕೆಲಸ ಕಾರ್ಯಗಳೆಲ್ಲ ಒಳ್ಳೆಯತನದಲ್ಲಿ ಮಾಡಲು ದೇವರು ನಮಗೆ ಕೊಟ್ಟಂತಹ ಈ ಸ್ತ್ರೀ ಸಮಾಜ, ಆ ಸಮಾಜದಲ್ಲಿ ತಂದೆಯಾಗಿ ತಾಯಿಯಾಗಿ ಒಂದಾಗಿ ಸೇರಿ ಜೀವನವನ್ನು ನಡೆಸುವಾಗ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಒಳ್ಳೆಯ ಪಥದಲ್ಲಿ ಮುನ್ನಡೆಯುತ್ತದೆ. ಅದಕ್ಕೆ ನಾವೆಲ್ಲರೂ ಕೈಗೂಡಿಸಬೇಕಾಗಿದೆ. BDSS ಈ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗಿಗಳಾಗಿ ಇದರ ಪ್ರಯೋಜನ ತೆಗೆದುಕೊಳ್ಳಲು ನೀವೆಲ್ಲರೂ ಬಂದಿದ್ದೀರಿ, ಕೇಳಿದ್ದೀರಿ, ಏನೆಲ್ಲ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ತಿಳಿಯಲು ಬಹಳಷ್ಟಿದೆ. ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಒಳ್ಳೆಯ ಥರದಲ್ಲಿ ಮುಂದೆ ತರಲು ಪ್ರಯತ್ನಿಸೋಣ. ನಮಗೆ ಕಟ್ಟಬೇಕಾಗಿದೆ. ನಡೆಯುತ್ತಿರುವಂತಹ ಏನೆಲ್ಲ ಅನಾಹುತಗಳಲ್ಲಿ ಅವೆಲ್ಲವನ್ನು ನಾವು ನಮ್ಮದಾದ ಜೀವನದ ಶೈಲಿ ಬದಲಾವಣೆಗಳು ತರಬೇಕಾಗಬಹುದು. ಅವೆಲ್ಲವನ್ನು ತಂದು ನಮ್ಮ ಸ್ತ್ರೀ ಸ್ಮಾರ್ಟ್ ಹಾಗೂ ನಮ್ಮ ಸಮಾಜ